ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರ ಮೇರೆಗೆ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ಐಪಿಎಸ್ ಎಸ್ಪಿ ಆರಿಬಾಬು ಇವರ ನೇತೃತ್ವದಲ್ಲಿ ಹೆದ್ದಾರಿ ಸಹಾಯಕ ಮತ್ತು ಆಂಬ್ಯುಲೆನ್ಸ್ ಚಾಲಕರುಗಳಿಗೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಸುರಕ್ಷಿತ ಅರಿವು ಮೂಡಿಸುವುದಾಗಿ ಸಭೆಯಲ್ಲಿ ಮಾತನಾಡಿದರು. ಕೂಡ್ಲಿಗಿ ಡಿವಿಷನ್ ಪೊಲೀಸ್ ಇಲಾಖೆ ಮಲ್ಲೇಶ್ ದೊಡ್ಮನಿ ಇವರ ಸಹಯೋಗದೊಂದಿಗೆ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದ ನೇತ್ರಾವತಿ ಇವರ ಸಮ್ಮುಖದಲ್ಲಿ ಕೂಡ್ಲಿಗಿ ತಾಲೂಕಿನ ಎಲ್ಲಾ ಹೊಸಳ್ಳಿ ಪಿಎಸ್ಐ ಗುಡೇಕೋಟೆ, ಪಿಎಸ್ಐ ಕೊಟ್ಟೂರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪಿಎಸ್ಐ ಹಾಗೂ ಕೂಡ್ಲಿಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ವೃತ್ತ ನಿರೀಕ್ಷಕರು, ಪಿಎಸ್ಐ, ಎಎಸ್ಐ ಪೊಲೀಸ್ ಭಾಗವಹಿಸಿ ಸಾರ್ವಜನಿಕರಿಗೆ ಚಲಿಸುವ ವಾಹನಗಳು ಸುರಕ್ಷಿತವಾಗಿ ಚಲಿಸಿ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ, ನಿಮ್ಮ ಅಪಘಾತಕ್ಕೆ ಹೆಲ್ಮೆಟ್ ಉಪಯೋಗ ಮತ್ತು ಹೆದ್ದಾರಿಯಲ್ಲಿ ವಾಹನ ಚಲಿಸುವಾಗ ಎಡಗಡೆ ಬಲಗಡೆ ನೋಡಿ ವಾಹನ ಚಲಾಯಿಸಿರಿ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ಎಸ್ಪಿ ಆರಿಬಾಬು ಇವರು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ಕೂಡ್ಲಿಗಿ ಆರೋಗ್ಯ ಇಲಾಖೆ ಟಿಎಚ್ಒ ಪ್ರದೀಪ್ ಮತ್ತು ತಹಶೀಲ್ದಾರ್ ನೇತ್ರಾವತಿ, ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಸ್ವಲ್ಪ ಹೆಲ್ಮೆಟ್ ಇದ್ದಾರೆ ಮುಂದೆ. ಓಕೆ ಅಣ್ಣ, ಹಿಂದೆ ಬಾ. ಸ್ವಲ್ಪ ನೀವು ಹಿಂದಕ್ಕೆ ಬರ್ರಿ. ಫೋಟೋ ಮುಗೀತಾ? ಜೂಮ್ ಮಾಡಿ ತೆಗೆ.